ಕ್ರಿಕೆಟ್ ಲೋಕದಲ್ಲಿ ವಿರಾಟ್ ಕೊಹ್ಲಿ ಅನ್ನೋದು ಬರೀ ಹೆಸರಲ್ಲ, ಅದು ಬ್ರ್ಯಾಂಡ್. ಕಿಂಗ್ ಕೊಹ್ಲಿ ಆಡುವಂತ ಪ್ರತಿ ಪಂದ್ಯಗಳಿಗೂ ಕೂಡ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದ್ದೇ ಇರುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಾಲಿಗಂತೂ ಕೊಹ್ಲಿನೇ ಹಾರ್ಟ್ ಬೀಟ್. ಸದ್ಯ T20 ಹಾಗೆ ಟೆಸ್ಟ್ ಫಾರ್ಮ್ಯಾಟ್ಗೆ ಗುಡ್ ಬೈ ಹೇಳಿ ಏಕದಿನ ಮಾದರಿಯಲ್ಲಿ ಮಾತ್ರ ಆಡ್ತಾ ಇರುವಂತ ವಿರಾಟ್ ಕೊಹ್ಲಿ 2027ರ ವಿಶ್ವಕಪ್ ಬಳಿಕ ODI ಮಾದರಿಗೂ ಕೂಡ ನಿವೃತ್ತಿ ಘೋಷಣೆ ಮಾಡಬಹುದು. ಬಟ್ ವಾಟ್ ಅಬೌಟ್ IPL ಎನ್ನುವಂತಹ ಪ್ರಶ್ನೆಗಳಿಗೆ ಕೆಲ ಅಭಿಮಾನಿಗಳಿಗೆ ಆತಂಕ ಇದ್ದೇ ಇದೆ. ಆದ್ರೆ RCB ಅಭಿಮಾನಿಗಳಿಗೆ ಈ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ. ಏನದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPLನಲ್ಲೂ ಕಿಂಗ್ ವಿರಾಟ್ ಕೊಹ್ಲಿ ದಾಖಲೆಗಳ ಸರದಾರ. ಸತತ 19 ಸೀಸನ್ಗಳಿಂದ ಒಂದೇ ಫ್ರಾಂಚೈಸಿಗಾಗಿ ಆಡಿರುವಂತ ಏಕೈಕ ಆಟಗಾರ, ಹಾಗೆ ಟೂರ್ನಿಯಲ್ಲಿ ಹೈಯೆಸ್ಟ್ ರನ್ ಗೆಟರ್. ತಮ್ಮ ಕರಿಯರ್ ಪೂರ್ತಿ RCB ಪರವೇ ಆಡಿ ಮುಗಿಸಬೇಕು ಅನ್ಕೊಂಡಿರುವಂತಹ ಕೊಹ್ಲಿ ಇನ್ನೆಷ್ಟು ವರ್ಷ IPL ಆಡ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸೊ RCBಯ CEO ಆಗಿರುವಂತ ರಾಜೇಶ್ ಮೆನನ್ RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. 2030ರವರೆಗೆ ಕೊಹ್ಲಿ IPLನಲ್ಲಿ ಆಡ್ತಾರೆಂದ ರಾಜೇಶ್ ಮೆನನ್. ಎಸ್, ವಿರಾಟ್ ಕೊಹ್ಲಿಗೆ ಬೆಂಗಳೂರು ತಂಡ ಅಂದ್ರೆ ಅಚ್ಚುಮೆಚ್ಚು. RCBಗೂ ಕೂಡ ಕೊಹ್ಲಿಯ ಎಲ್ಲ. ಈ ಬಾಂಡಿಂಗ್ ಹೇಗಿದೆ ಅಂದ್ರೆ RCB ಮತ್ತು ವಿರಾಟ್ ಕೊಹ್ಲಿ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಅಂತ ರಾಜೇಶ್ ಮೆನನ್ ಹೇಳಿದ್ದಾರೆ. ಹಾಗೆ ಕೊಹ್ಲಿ ತಮ್ಮ ವೃತ್ತಿ ಜೀವನದ ಕೊನೆಯ ಹಂತದಲ್ಲಿದ್ರು ಕೂಡ ಅವರ ಫಿಟ್ನೆಸ್, ಆಟದ ಬಗೆಗಿನ ಹಂಗರ್ನೆಸ್ ಜೊತೆಗೆ ಇನ್ಫ್ಲೂಯೆನ್ಸ್ ಬಗ್ಗೆ ಪ್ರಸ್ತಾಪ ಮಾಡಿರುವಂತ ರಾಜೇಶ್ ಮುಂದಿನ 4 ವರ್ಷಗಳ ಕಾಲ RCBಯಲ್ಲಿ ಕೊಹ್ಲಿ ಆಡ್ತಾರೆ. ಅವರು ಕನಿಷ್ಠ 4 ವರ್ಷಗಳ ಕಾಲ ಆಡ್ತಾರೆ ಅನ್ನೋದು ನನಗೆ ಕನ್ಫರ್ಮ್ ಇದೆ, ಯಾವುದೇ ಸಮಸ್ಯೆ ಇಲ್ಲ ಎಂದಿದ್ದಾರೆ. ಅದು ಅಲ್ಲದೆ ಕೊಹ್ಲಿಯನ್ನ ತಂಡದಲ್ಲಿ ಉಳಿಸಿಕೊಳ್ಳೋಕೆ ಕಾರಣ ಐಕಾನಿಕ್ ಪ್ಲೇಯರ್ ಅನ್ನೋದ್ರ ಜೊತೆಗೆ ಅವರ ಪರ್ಫಾರ್ಮೆನ್ಸ್ ಕೂಡ ನೆಕ್ಸ್ಟ್ ಲೆವೆಲ್ನಲ್ಲಿದೆ. RCBಯಲ್ಲಿ ಬ್ಯಾಟಿಂಗ್ ಬ್ಯಾಕ್ ಬೋನ್ ಕೊಹ್ಲಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಬ್ಯಾಟಿಂಗ್ ಬ್ಯಾಕ್ ಬೋನ್ ಆಗಿರುವಂತಹ ವಿರಾಟ್ ಕೊಹ್ಲಿ ಅವರ ಆಟದ ಮೂಲಕವೇ ಪ್ರೂವ್ ಮಾಡ್ತಿದ್ದಾರೆ. ಬೆಂಗಳೂರು ತಂಡ 2025 ಹಾಗೆ 2026ರಲ್ಲಿ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಪಟ್ಟಕ್ಕೇರಿದಾಗ ಕೊಹ್ಲಿ ಅವರ ಪ್ರದರ್ಶನ ಕೂಡ ಒನ್ ಆಫ್ ದಿ ಮೇನ್ ರೀಸನ್ ಆಗಿದೆ. 2025ರಲ್ಲೂ ಕೂಡ 600+ ರನ್ ಗಳಿಸಿದ್ರು. 2026ರ ಸೀಸನ್ನಲ್ಲಿ RCB ಮತ್ತೆ ಚಾಂಪಿಯನ್ ಆದಾಗ ವಿರಾಟ್ ಕೊಹ್ಲಿಯೇ ತಂಡದ ಪರ ಹೈಯೆಸ್ಟ್ ರನ್ ಸ್ಕೋರರ್. 165+ ಸ್ಟ್ರೈಕ್ ರೇಟ್ನಲ್ಲಿ 675 ರನ್ಗಳನ್ನು ಕಲೆ ಹಾಕಿದ್ರು. ಸೊ ಇದು ಒಂದೇ IPL ಸೀಸನ್ ಅಲ್ಲಿ ಅವರ ಅತ್ಯುತ್ತಮ ಸ್ಟ್ರೈಕ್ ರೇಟ್ ಆಗಿದೆ. ಇನ್ನು ಫೈನಲ್ ಮ್ಯಾಚ್ ಅಲ್ಲಿ ಅಜೇಯ 75 ರನ್ ಗಳಿಸಿ ಬೆಂಗಳೂರು ತಂಡ ಸತತ ಟ್ರೋಫಿಗಳನ್ನ ಗೆಲ್ಲೋಕೆ ಕಾರಣರಾಗಿದ್ರು. ಪ್ರಸ್ತುತ ಮೆಗಾ ಆಕ್ಷನ್ ಸೈಕಲ್ ಇನ್ನೊಂದು ವರ್ಷ ಬಾಕಿ ಇದೆ, ಅಂದ್ರೆ 2027ರವರೆಗೆ ಬಾಕಿ ಇದೆ. 2028ರ IPLಗೂ ಮುನ್ನ ಮೆಗಾ ಆಕ್ಷನ್ ಬರುತ್ತೆ. ಸೊ 2028ರಲ್ಲಿ ಮತ್ತೆ RCBಯಲ್ಲಿ ಉಳ್ಕೊಂಡ್ರು ಅಂದ್ರೆ 2030ರವರೆಗೆ ಅಂದ್ರೆ ಇನ್ನೂ 4 ವರ್ಷ IPL ಆಡೋದು ಪಕ್ಕ ಎಂದಿದ್ದಾರೆ. ಆಲ್ರೆಡಿ IPLನಲ್ಲಿ ಕೊಹ್ಲಿ ಚರಿತ್ರೆಯನ್ನೇ ಬರೆದಿದ್ದಾರೆ. 283 ಇನ್ನಿಂಗ್ಸ್ಗಳಿಂದ 9336 ರನ್ಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಇದರಲ್ಲಿ 9 ಶತಕಗಳು ಕೂಡ ಬಂದಿವೆ. ಹೀಗಿದ್ರು ಕ್ರಿಕೆಟ್ನಲ್ಲಿ ಅವರಲ್ಲಿರುವಂತಹ ಫಾರ್ಮ್ ಇನ್ನೂ ಕೂಡ 4 ವರ್ಷ ಆಡಿದ್ರು ಅವರ ಕಡೆಯಿಂದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತೂ ಬರೋದು ಪಕ್ಕ. ನಮಸ್ಕಾರ.